ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿಗೆ ತಲುಪಿದೆ ಕನ್ನಡಿಗರ ಮೃತದೇಹಗಳು. ದೆಹಲಿಯಿಂದ ನೇರವಾಗಿ ಬೆಳಗಿನ ಜಾವ 3:30 ಸರಿಸುಮಾರಿಗೆ ಇಬ್ಬರ ಮೃತದೇಹಗಳು ಆಗಮನ ಆಗಿದೆ. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಮೃತದೇಹಗಳನ್ನು ತರಲಾಗಿದ್ದು, ಏರ್ಪೋರ್ಟ್ನಿಂದ ಇದೀಗ ಹುಟ್ಟೂರಿಗೆ ಮೃತದೇಹಗಳನ್ನು ರವಾನಿಸಲಾಗಿದೆ. ಮಂಜುನಾಥ್, ಶಿವಮೊಗ್ಗದ ಮಂಜುನಾಥ್ ಹಾಗೆ ಹಾವೇರಿಯ ಭರತ್ ಭೂಷಣ್ ಮೃತದೇಹಗಳು ತಲುಪಿದ್ದು 3:30 ಸರಿಸುಮಾರಿಗೆ ಏರ್ಪೋರ್ಟ್ಗೆ ಆಗಮಿಸಲಾಯಿತು. ಕೆಐಎಬಿಯಲ್ಲಿ ಗೌರವವನ್ನು ಸಲ್ಲಿಸಿದ್ರು ಸಚಿವ ಸೋಮಣ್ಣ. ಇಬ್ಬರ ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಕೂಡ ಮಾಡಲಾಯಿತು. ಮೃತದೇಹಗಳನ್ನು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ 3:30 ಸರಿಸುಮಾರಿಗೆ ತರಲಾಯಿತು. ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಕೂಡ ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟು ಸಂಬಂಧಿಕರಿಗೆ ಸಾಂತ್ವನ ಹೇಳ್ತಾ ಮೃತದೇಹಗಳ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಹೂಗುಚ್ಛಗಳನ್ನು ಹಾಕೋದ್ರ ಮೂಲಕ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಸೋಮಣ್ಣ. ಹಾಗೆ ತೇಜಸ್ವಿ ಸೂರ್ಯ ಕೂಡ ಅಲ್ಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ರು. ಶ್ರೀನಗರದಿಂದ ದೆಹಲಿವರೆಗೂ ಕೂಡ ಅವರು ಬಸ್ ಮಾರ್ಗವಾಗಿ ಕುಟುಂಬಸ್ಥರೊಟ್ಟಿಗೆ ಅಲ್ಲಿಗೆ ಆಗಮಿಸಿದ್ರು. ಅವರು ಕೂಡ ಬೆಂಗಳೂರಿನ ಏರ್ಪೋರ್ಟ್ಗೆ ತಲುಪಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಈ ಕೃತ್ಯಕ್ಕೆ ತಕ್ಕ ಶಾಸ್ತಿ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಮಂಜುನಾಥ್ ಪುತ್ರನಿಗೆ ಸಮಾಧಾನ ಹೇಳಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ. ಮೃತದೇಹಗಳು ಆಂಬ್ಯುಲೆನ್ಸ್ಗೆ ತೆರಳುವವರೆಗೂ ಕೂಡ ಸ್ಥಳದಲ್ಲೇ ಅಲ್ಲೇ ಇದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಂತಿಮ ನಮನವನ್ನು ಸಲ್ಲಿಸಿ ಸಚಿವ ಸೋಮಣ್ಣ ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಇನ್ನು ಭರತ್ ಭೂಷಣ್ರ ಅಂತ್ಯ ಸಂಸ್ಕಾರ ಅಂತಿಮ ವಿಧಿವಿಧಾನದಲ್ಲೂ ಕೂಡ ಸಚಿವ ಸೋಮಣ್ಣ ಪಾಲ್ಗೊಳ್ಳೋ ಸಾಧ್ಯತೆಗಳಿದೆ. ತೇಜಸ್ವಿ ಸೂರ್ಯ ಕೂಡ ಈ ಘಟನೆಯನ್ನು ಖಂಡಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮಂಜುನಾಥ್ ಪುತ್ರನಿಗೆ ಧೈರ್ಯವನ್ನು ತುಂಬಿದ್ದಾರೆ. ಆಂಬ್ಯುಲೆನ್ಸ್ಗೆ ಮೃತದೇಹಗಳನ್ನು ರವಾನಿಸು ಅಲ್ಲಿಂದ ಹೊರಡುವವರೆಗೂ ಕೂಡ ಇಬ್ಬರೂ ನಾಯಕರು ಸ್ಥಳದಲ್ಲೇ ಇದ್ದರು. ಇನ್ನು ಜಿಲ್ಲಾಡಳಿತ ಕೂಡ ಅಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟಿತ್ತು. ಜಿಲ್ಲಾಡಳಿತದ ಸಹಾಯದೊಟ್ಟಿಗೆ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಮೃತದೇಹಗಳನ್ನು ಸ್ವಗೃಹದತ್ತ ಕೊಂಡೊಯ್ಯಲಾಗಿದೆ. ಭರತ್ ಭೂಷಣ್ ಮೃತದೇಹ ಈಗಾಗಲೇ ಕುಟುಂಬವನ್ನು ತಲುಪಿದ್ದು ಸ್ವಗೃಹದಲ್ಲಿ ಈಗಾಗಲೇ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ತಯಾರಿಗಳು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದ್ದು, ಶಿವಮೊಗ್ಗ ಮಾರ್ಗದತ್ತ ಮಂಜುನಾಥ್ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ. ಅವರ ಪತ್ನಿ ಪಲ್ಲವಿ, ಅವರ ಪುತ್ರ ಹಾಗೆ ಪಲ್ಲವಿಯವರ ಸಹೋದರ, ಅವರ ಸ್ನೇಹಿತೆ ಇವರೊಟ್ಟಿಗೆ ಅಂತ್ಯ ಸಂಸ್ಕಾರಕ್ಕಾಗಿ ಅಂತಿಮ ವಿದಾಯವನ್ನು ಹೇಳುವಂತಹ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ ಮೂಲಕವಾಗಿ ಶಿವಮೊಗ್ಗವನ್ನು ತಲುಪ್ತಾ ಇದೆ. ಇನ್ನು ಮಂಜುನಾಥ್ ಪತ್ನಿ ಪಲ್ಲವಿಗೆ ಧೈರ್ಯ ತುಂಬುತ್ತಾ ಇರುವಂತಹ ಸಂದರ್ಭ ಅದು. ಭರತ್ ಭೂಷಣ್ ಅವರ ಪತ್ನಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಿದ್ದಾರೆ. ಘಟನೆ ನಡೆದು ಹೋಗಿದೆ, ತೀರಿ ಹೋದಂಥವರು ವಾಪಸ್ ಬರೋದಿಲ್ಲ. ಕುಟುಂಬ ಈ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. 2 ಆಂಬ್ಯುಲೆನ್ಸ್ಗಳಲ್ಲಿ ಇಬ್ಬರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದ್ದು, ಸ್ವಗೃಹ ಈಗಾಗಲೇ ತಲುಪಿದೆ ಭರತ್ ಭೂಷಣ್ರ ಮೃತದೇಹ. ಪಹಲ್ಗಾಮ್ನ ದಾಳಿಯಲ್ಲಿ ಜಮ್ಮು ಕಾಶ್ಮೀರ ಅಂದರೆ ಹಿಂದೆಂದೂ ಕಂಡು ಕೇಳಿರಿದಂಥ ನರಮೇಧ ನಡೆದು ಹೋಗಿದೆ. 26 ಜನರಿಗಾಗಲೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ದಾಳಿಗೆ ಒಂದು ಪ್ರತಿದಾಳಿ ನಡೆದೇ ತೀರುತ್ತೆ. ನರಮೇಧಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೇ ಶತಸಿದ್ಧ ಅಂತ ಈಗಾಗಲೇ ಪಣ ತೊಡಲಾಗಿದೆ. ಆ ನರರಾಕ್ಷಸರ ಬಲಿ ಪಡೆಯೋದಕ್ಕೆ ಎಲ್ಲ ತಯಾರಿಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಇತ್ತ ಮೃತಪಟ್ಟವರ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು, ಶೋಕ ಮಡುಗಟ್ಟಿದೆ. ಇಡೀ ಕುಟುಂಬಸ್ಥರಲ್ಲಿ ನೀರವ ಮೌನ ಆವರಿಸಿದೆ. ದುಃಖತಪ್ತ ಭಾವ ಇಡೀ ಕುಟುಂಬಸ್ಥರಲ್ಲಿ ಪ್ರತಿಯೊಬ್ಬರ ಕಣ್ಣಾಲೆಗಳು ಕೂಡ ಒದ್ದೆ ಆಗ್ತಾ ಇದೆ. ಈಗಷ್ಟೇ ಒಂದು ವಾರದ ಹಿಂದೆಷ್ಟೇ ಭರತರನ್ನ ನಗುಮುಖದಿಂದ ಕಂಡಂಥವರು ಇವತ್ತು ಶವವಾಗಿ ಕಾಣ್ತಾ ಇದ್ದಾರೆ. ನರಮೇಧಕ್ಕೆ ಭರತ್ ಭೂಷಣ್ ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ.
ತೇಜಸ್ವಿ ಸೂರ್ಯ ಇಡೀ ಕುಟುಂಬಸ್ಥರಿಗೆ, ಭರತ್ ಭೂಷಣ್ ಕುಟುಂಬಕ್ಕೆ ಹಾಗೆ ಮಂಜುನಾಥ್ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಹಾಗೆ ಆಂಧ್ರದ ನೆಲ್ಲೂರು ಮೂಲದ ಮಧುಸೂದನ್ ಕುಟುಂಬ ಶ್ರೀನಗರದಿಂದ ದೆಹಲಿ ತಲುಪುವವರೆಗೂ ಕೂಡ ಈ 3 ಕುಟುಂಬದೊಟ್ಟಿಗೆ ಇಟ್ಟು ಅವರು ಸಾಂತ್ವನವನ್ನು ಹೇಳಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ. ಅಚಾತುರ್ಯ ನಡೆದು ಹೋಗೋಗಿದೆ, ಈಗಾಗಲೇ ಧೈರ್ಯವನ್ನು ತಂದುಕೊಳ್ಬೇಕು ಕುಟುಂಬಸ್ಥರು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೃತ್ಯಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ಮಾಡೇ ತೀರ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕುಟುಂಬಸ್ಥರು ಕೊಟ್ಟಿದ್ದಾರೆ. ಮೃತದೇಹಗಳನ್ನು 3:30 ಸರಿಸುಮಾರಿಗೆ ಬೆಂಗಳೂರು ತಲುಪಿದ್ದಾಯಿತು. ಇದೀಗ ಸ್ವಗೃಹಗಳತ್ತ ಮೃತದೇಹಗಳನ್ನು ತರಲಾಗ್ತಾ ಇದೆ. ಮಂಜುನಾಥ್ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ ಶಿವಮೊಗ್ಗದತ್ತ. ಇತ್ತ ಭರತ್ ಭೂಷಣ್ ಸ್ವಗೃಹದತ್ತ ಮೃತದೇಹಗಳಿದ್ದು ಅವರ ಪತ್ನಿ ಕೂಡ ಅಲ್ಲೇ ಸ್ಥಳದಲ್ಲಿದ್ದಾರೆ. ಇಡೀ ಕುಟುಂಬಸ್ಥರಲ್ಲೂ ಕೂಡ ಅಲ್ಲೇ ಕೇವಲ ಕಣ್ಣೀರಷ್ಟೇ ಉಳ್ಕೊಂಡಿರೋದಿಲ್ಲ. ಒಂದು ವಾರದ ಹಿಂದೆಯಷ್ಟೇ, ಒಂದು ತಿಂಗಳ ಹಿಂದೆಯಷ್ಟೇ, ನಿನ್ನೆಯಷ್ಟೇ ಮಾತನಾಡಿದ್ವಿ ಅಂತ ಅದೆಷ್ಟೋ ಜನ ಹೇಳ್ತಾ ಇದ್ರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ರು ಭರತ್ ಭೂಷಣ್. ಯಾರ ತಂಟೆಗೂ ಹೋಗದವರು, ತಂದೆ ತಾಯಿ ಅಂದರೆ ಅಷ್ಟು ಪ್ರೀತಿ ಇದ್ದಂಥವ್ರು. ತಾಯಿಗೆ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಟ್ರಿಪ್ಪನ್ನು ಮುಂದೂಡ್ತಾ ಬಂದರು. ತಾಯಿ ಹಾಸ್ಪಿಟಲ್ನಿಂದ ಮನೆಗೆ ವಾಪಸ್ಸಾಗಿ ಹುಷಾರಾಗಿದ್ದಾರೆ ಅಂತ ತಿಳ್ಕೊಂಡು ನಂತರದಲ್ಲಿ ಒಂದು ಟ್ರಿಪ್ ಹೋಗಿ ಬಂದ್ಬಿಡೋಣ ಅಂತ ಪತ್ನಿ ಜೊತೆಗೆ 3 ವರ್ಷದ ಕಂದಮ್ಮನೊಟ್ಟಿಗೆ ತೆರಳಿದರು. ಕಾಶ್ಮೀರವನ್ನು ಕಣ್ತುಂಬಿಕೊಂಡಿದ್ರು. ಅಲ್ಲಲ್ಲಿ ಒಂದಷ್ಟು ಸ್ಥಳವನ್ನು ನೋಡಿದ್ರಷ್ಟೇ. ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ರಕ್ತಸಿಕ್ತವಾಗಿ ಅವರು ಸಾಯಬೇಕಾದಂತಹ ಸಂದರ್ಭ ಬಂದೊದಗಿತು. ನರರಾಕ್ಷಸರು ಭರತ್ ಭೂಷಣರನ್ನ ಬಲಿ ಪಡೆದುಕೊಂಡ್ರು. ಪತ್ನಿ ಪುತ್ರನ ಕಣ್ಣೆದುರಲ್ಲೇ ದಾರುಣವಾಗಿ ಭರತ್ ಭೂಷಣ್ ತೀರ್ಕೊಂಡ್ರು. ಈ ಸುದ್ದಿ ತಿಳಿತಾ ಇದ್ದಂತೆ ಪತ್ನಿಯ ಆಕ್ರಂದನ ಅಲ್ಲಿ ಮುಗಿಲು ಮುಡಿತು. ಅರ್ಚಾಟ, ಚೀರಾಟ, ಗೋಳಾಟ. ಆ ಭಗವಂತನಿಗೇ ಪ್ರೀತಿಯಾಗಿತ್ತು. ಅಲ್ಲ, ಒಬ್ಬಂಟಿ ಆಗೋಗಿದ್ರು ಅವರ ಪತ್ನಿ. ಏನೂ ಮಾಡಲಾಗದಂತಹ ಪರಿಸ್ಥಿತಿ. ತನ್ನ ಕಣ್ಮುಂದಿಗೆ ತನ್ನ ಪತಿ ಶವವಾಗಿ ಬಿದ್ದಿದ್ದಾರೆ ಅಂತಂದರೆ ಆ ಹೆಣ್ಣು ಜೀವ ಎಷ್ಟು ನೊಂದಿರಬೇಡ ಹೇಳಿ. ಮೃತದೇಹದ ಒಟ್ಟಿಗೆ ಈಗ ಬೆಂಗಳೂರಿಗೆ ಬಂದಿದ್ದಾಯಿತು. ಸ್ವಗೃಹದತ್ತ ಜೀವನವೇ ಖಾಲಿ ಆಗೋಗಿದೆ ಅವರ ಪತ್ನಿಗೆ. ಇನ್ನು ಭರತ್ ಭೂಷಣ್ ಕೇವಲ ನೆನಪುಗಳಲ್ಲಿ ಮಾತ್ರ ಉಳಿದು ಹೋಗ್ತಾರೆ. ಅವರೊಟ್ಟಿಗೆ ಕಳೆದಂಥ ಸಂದರ್ಭಗಳು, ಸುಂದರ ಕ್ಷಣಗಳು, ಅದನ್ನು ಮಾತ್ರ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಈ ಕಹಿ ಘಟನೆಯನ್ನು ಆ ಕುಟುಂಬ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. 3 ವರ್ಷದ ಪುಟ್ಟ ಕಂದ ನೋಡಿ, ಏನೂ ಗೊತ್ತಾಗ್ದಂಥ ಪುಟ್ಟ ಕಂದ ಮೊಬೈಲ್ ಗೇಮ್ ಆಡ್ಕೊಂಡಿದ್ದಂತೆ. ತಂದೆಗೆ ಏನಾಗಿದೆ, ತಂದೆ ತೀರ್ಕೊಂಡಿದ್ದಾರಾ, ಮತ್ತೆ ಬರ್ತಾರಾ, ಆ ಪ್ರೀತಿ, ಆ ಖುಷಿ ಅದೆಲ್ಲವೂ ಕೂಡ ಮತ್ತೆ ಮರುಕಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಣ್ಣಾಲಿಗಳೆಲ್ಲವೂ ಕೂಡ ಒದ್ದೆಯಾಗಿದೆ. ಕುಟುಂಬಸ್ಥರು ಅಂತಿಮ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ.